ಹಾಯ್ ಫ್ರೆಂಡ್ಸ್, ಇವತ್ತು ನಾಟಿ ಸ್ಟೈಲಲ್ಲಿ ಮಟನ್ ಸಾರು ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲು 2 ಮೀಡಿಯಮ್ ದಪ್ಪಗೆ ಈರುಳ್ಳಿನ ಹೆಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಅರಿಶಿನ ಈರುಳ್ಳಿ ರುಬ್ಕೋಬೇಕು ಫ್ರೆಂಡ್ಸ್. ಮೊದಲು ಅರ್ಧ kg ಮಟನ್ ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕಿ ಅದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಸ್ಟವ್ ಮೇಲೆ ಕುಕ್ಕರ್ ಇಡ್ತಾಯಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿರೋದು ಒಂದು ಅರ್ಧ ಈರುಳ್ಳಿ. ಕೆಲವ್ರು ಈರುಳ್ಳಿ ಹಾಕ್ತಾರೆ, ಕೆಲವ್ರು ಈರುಳ್ಳಿ ಹಾಕಲ್ಲ. ನಾನು ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಫ್ರೆಂಡ್ಸ್, ಸ್ವಲ್ಪ, ಇಲ್ಲಾಂದರೆ ತುಂಬ ಸ್ವೀಟ್ ಬಂದ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಹಾಗಾಗಿ ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಅರ್ಧ kg ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಟನ್ನು. ಸ್ವಲ್ಪ ಈರುಳ್ಳಿ ಕೆಂಪಾಗಿದ ತಕ್ಷಣ ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದು ನೀರಿನ ಅಂಶ ಎಲ್ಲ ಬಿಡಬೇಕು ಮತ್ತು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಮೈಸೂರು ಸ್ಟೈಲ್ ಇದು ಫ್ರೆಂಡ್ಸ್. ನೋಡಿ, ಟ್ರೈ ಮಾಡಿ. ನಾಟಿ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಈಗಲೇ ಸಾಲ್ಟ್ ಹಾಕ್ಕೊಡ್ಬೇಕು, ಯಾಕಂದರೆ ಅದು ಮಟನ್ ಸ್ವಲ್ಪ ಉಪ್ಪಿನಂಶ ಹಿಡಿಬೇಕಲ್ವಾ. ಹಾಗಾಗಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಆ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಎಣ್ಣೆ ಬಿಡಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ನಾವು ಕ್ಲೋಸ್ ಮಾಡಬಾರ್ದು. ಲಿಡ್ ಕ್ಲೋಸ್ ಮಾಡಿದ್ರೆ ನೀರು ಒಳಗೆ ಬಿಟ್ಕೊಂಡಿರುತ್ತೆ. ಲಿಡ್ ಓಪನಲ್ಲೇ ನಾವು ಮುಂದೆ ನಿಂತ್ಕೊಂಡು ಫುಲ್ಲು ಇದಾಗಿ ನೋಡಿ ಎಣ್ಣೆ ಬಿಡಬೇಕು. ಹಾಗೆ ಫುಲ್ಲು ಫ್ರೈ ಆಗಿದೆ ನೋಡಿ, ಮಟನ್ ಪೂರ್ತಿ ಫ್ರೈ ಆಗಿದೆ. ಈ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಸಣ್ಣಗೆ ಹೆಚ್ಚಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಹಾಗಾಗಿ ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು ಅದನ್ನ ಎಣ್ಣೆಲಿ. ಅದು ಫ್ರೈ ಮಾಡಿದ ತಕ್ಷಣವೇ ಅರಿಶಿನ ಈರುಳ್ಳಿ ರುಬ್ಬಿಟ್ಕೊಂಡಿದ್ದು ನೋಡಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಅರಿಶಿನ ಈರುಳ್ಳಿ ಅಷ್ಟೇ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದು ಬರೀ ಮಟನ್ ಮುಳುಗೋಷ್ಟು ಮಾತ್ರ ನೀರು ಹಾಕಬೇಕು ಫ್ರೆಂಡ್ಸ್. ಹುರಿದ್ಬಿಟ್ಟು ಜಾಸ್ತಿ ನೀರು ಹಾಕ್ಬಾರ್ದು. ಇದಕ್ಕೆ ಮಟನ್ನಿಗೆ ಎಷ್ಟು ಮುಳುಗುತ್ತೆ ಅಷ್ಟು ಮಿಕ್ಸಿ ಜಾರ್ನ ತೊಳೆದು ಇಷ್ಟು ನೀರು ಹಾಕಿ ಲಿಡ್ ಮುಚ್ಚಿ ಹೇಗಿರುತ್ತೆ ಮಟನ್ ಹಾಗೆ ನಾನೊಂದು 4 ರಿಂದ 5 ವಿಜಿಲ್ ಹೊಡಿಸ್ತೆ ಫ್ರೆಂಡ್ಸ್. ಮತ್ತು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ನೊಂದು ಬಾಂಡಿಗೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಚಕ್ಕೆ, ಲವಂಗ, ಮತ್ತು ಮೆಣಸು ಸ್ವಲ್ಪ ಹಾಕಬೇಕು, ಫ್ಲೇವರ್ ಕೊಡುತ್ತೆ. ಮೆಣಸು ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಗಸಗಸೆ ಹಾಕಬೇಕು ಫ್ರೆಂಡ್ಸ್. ನಮ್ಮಲ್ಲಿ ಖಾಲಿಯಾಗಿತ್ತು, ಹಾಗೆ 10 ರೂಪೀಸ್ ಪ್ಯಾಕೆಟ್ ತರಿಸಿದ್ದೆ, ಅದು ಹಾಕಿದೆ. ಮತ್ತು ತೆಂಗಿನಕಾಯಿ ತುರಿ ಹಾಕಿದ ತಕ್ಷಣವೇ ಫ್ಲೇಮ್ ಆಫ್ ಮಾಡಬೇಕು ಫ್ರೆಂಡ್ಸ್. ಉರಿ ಇಟ್ಕೊಂಡೇ ನಾವು ಹುರಿದ್ರೆ ಸೀದೋಗ್ಬಿಡುತ್ತೆ, ಚಾನ್ಸಸ್ ಇರುತ್ತೆ. ತಕ್ಷಣ ಸ್ಟವ್ನ ನಾವು ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿ ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ 1/4 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತೆ, 1 ಸ್ಪೂನು ಧನಿಯಾ ಪುಡಿ ಹಾಕ್ತೆ ಫ್ರೆಂಡ್ಸ್. ಹಾಕಿ ಮಿಕ್ಸ್ ಮಾಡಿ ಅದು ಬಿಸಿಲೇ ಫ್ರೈ ಆಗುತ್ತೆ. ಬಿಸಿ ಇದರಲ್ಲೇ ಪುಡಿಗಳೆಲ್ಲ ಫ್ರೈ ಆಗುತ್ತೆ. ಸ್ಟವ್ ಆರಿಸಿ ತಣ್ಣಗಾಗೋ ತನಕ ಬಿಡಬೇಕು ಫ್ರೆಂಡ್ಸ್. ಈ ಥರ ಮಸಾಲೆ ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ಮಟನ್ ಇದು ಮಾಡೋಕ್ಕಿಟ್ರೆ ಆಗುತ್ತೆ. ಇದಕ್ಕೆ 1 ಟೊಮೆಟೊ, ಕೆಲವು ಟೊಮೆಟೊ ಹಾಕಲ್ಲ, ನಾನು ಟೊಮೆಟೊ ಹಾಕ್ತೀನಿ ಫ್ರೆಂಡ್ಸ್. ಟೊಮೆಟೊ ಹಾಕಬೇಕು. ಮತ್ತು ಸ್ವಲ್ಪ 1 ಸ್ಪೂನ್ ಅಷ್ಟೇ ಹುರಿಗಡ್ಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ರುಬ್ಕೊಂಬರ್ಬೇಕು. ನುಣ್ಣಗೆ ರುಬ್ಬಬೇಕು ಫ್ರೆಂಡ್ಸ್. ನುಣ್ಣಗೆ ರುಬ್ಬಿ ಪೇಸ್ಟ್ ಆದಮೇಲೆ ಇದು ಬೇಯಿಸಿರ್ತೀವಲ್ಲ, ಕುಕ್ಕರ್ ಕೂಗ್ಸಿರ್ತೀವಲ್ಲ 4 ರಿಂದ 5 ವಿಜಲ್ಲು, ಅದು ಹೇಗಿರುತ್ತೆ ಮಟನ್ ಮೇಲೆ ಡಿಪೆಂಡು. ಕೆಲವು ಎಳೆ ಮಾಂಸ ಆದರೆ 1-2 ಸಾಕು, ಇಲ್ಲ ಬಲ್ತಿರೋದ್ರೆ 4 ರಿಂದ 5. ಈ ಥರ ಆದಾಗ ಅದು ಕುದಿ ಬಂದಾಗ ಏನು ಮಾಡಬೇಕು, ನಾವು ಮಸಾಲೆ ರುಬ್ಬಿರ್ತೀವಲ್ಲ ಆ ಮಸಾಲೆನ ಅದರೊಳಗಡೆ ಹಾಕಿ, ನಿಮಗೆ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೋಬೋದು, ತೆಳ್ಳೆ ಬೇಕಂದರೆ ತೆಳ್ಳೆ ಮಾಡ್ಕೋಬೋದು. ನಾವಿರೋದು 3 ಜನ ಫ್ರೆಂಡ್ಸ್, ಹಾಗಾಗಿ 2 ಟೈಮ್ ಸ್ವಲ್ಪನೇ ಮಾಡ್ತೀವಿ, ಜಾಸ್ತಿ ಮಾಡಲಿಲ್ಲ ಫ್ರೆಂಡ್ಸ್. ಹೇಗೆ ಬೇಕು ನಿಮಗೆ, ಗಟ್ಟಿ ಬೇಕಂದರೆ ಗೊಜ್ಜಂಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಇಲ್ಲ ತೆಳ್ಳಗೆ ಸಾರು ಮಾಡ್ತೀನಿ ಅಂದ್ರೂ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಯ್ತಾ ಇದೆ, ಕುದಿತಾ ಇದೆ ಚೆನ್ನಾಗಿ. ಹಾಗೆ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಇದು ಮಾಡಿ, ಮತ್ತು ಚಾಕು ಇದು ಮಾಡ್ತೀವಿ ಫ್ರೆಂಡ್ಸ್. ನಾವು ಚಾಕು ಕಾಯಿಸಿ ಹಾಕ್ತೀವಿ. ಅದನ್ನು 3 ಸಲ ಇದು ಮಾಡಿ ಹಾಕಿದ್ರೆ ಏನೇ ದೃಷ್ಟಿ ದೋಷಗಳು ಏನೇ ಇದ್ರೂ ಇದು ಒಳ್ಳೆಯದಾಗಲಿ ಅಂತೇಳಿ ಅದನ್ನ ಕಬ್ಬಿಣ ಚಾಕನ್ನ ಕಾಯಿಸಿ ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೇನೆ. ಅದನ್ನು ಚೆನ್ನಾಗಿ ಬೇಯಿಸಿದ್ರೆ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡು ಕೆಂಪಿಗೆ ಚೆನ್ನಾಗಿರುತ್ತೆ. ಮಟನ್ನು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೂ ಮೀರಿ ನಿಮ್ಗೇನಾದ್ರು ಬೆಂದಿಲ್ಲ ಅಂದರೆ, ನಿಮ್ಗೇನಾದ್ರು ಬೆಂದಿಲ್ಲ ಅನಿಸಿದ್ರೆ ಇನ್ನೂ ಮುಚ್ಚಿ ಇನ್ನೊಂದು ವಿಜಲ್ ಹೊಡ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್, ಥ್ಯಾಂಕ್ ಯು, ಬಾಯ್.